ಕೊಟ್ಟಿದ್ದಾರೆ. 36 ಪಂಚಾಯತ್ ಇದೆ, 5 ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಗಳಿದ್ದಾರೆ. ಇಷ್ಟು ದೊಡ್ಡ ಕ್ಷೇತ್ರ ನನಗೆ ಸಿಕ್ಕಿದ್ದು ಬರೀ 1 ತಿಂಗಳು. ಅಷ್ಟರಲ್ಲಿ ಜನರನ್ನು ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ನೀವು ಇಲ್ಲಿ ಕರೆದು ನಾನು ಬಂದಿದ್ದೆ. ನಾನು ನಿಮ್ಮ ಹತ್ರ ಬೇಡ್ತಾ ಇದ್ದೇನೆ ಏನಂದ್ರೆ, ನಿಮ್ಮಲ್ಲಿರುವವರು ನಿಮಗೆಲ್ಲ ನೀವು ಪ್ರತಿಷ್ಠಿತರು, ನಿಮ್ಮ ಮಾತಿಗೆ 100,000 ಓಟ್ ಇದೆ. ನೀವು ಆ ಪರಿಸರದ ನಿಮ್ಮವರ ಗುರುತದವರಿಗೆ ಫೋನ್ ಮಾಡಿ ಇಂಥವರಿಗೆ ಹಾಕಬೇಕು, ಮಾಡಿಸ್ಬೇಕು, ಮತ್ತು ನೀವು ಸಹ ಬಂದು ನನಗೆ ಸಹಕರಿಸಿದೆ. ನಿಮ್ಮ ಉತ್ತೇಜನ ನನ್ನನ್ನು ವಿಜಯದತ್ತ ತೆಗೆದುಕೊಂಡು ಹೋಗುತ್ತೆ ಅನ್ನುವ ಒಂದು ಅಭಿಪ್ರಾಯ ನನಗಿದೆ. ಆದ್ದರಿಂದ ನೀವೆಲ್ಲರೂ ನನಗೆ ಸಹಕಾರ ಮಾಡಿದರೆ ನಾನು ವಿಜಯಶಾಲಿ ಆಗ್ತೇನೆ. ಕೊಯ್ನೂರಿನಲ್ಲಿ MLA ಆಗ್ತೇನೆ. ಕೊಯ್ನೂರನ್ನು ರಾಜ್ಯ ಮಟ್ಟದ ಒಂದು ವಿಶೇಷ ಗುರುತಿನ ಛಾಪವನ್ನು ಮೂಡಿಸ್ತೇನೆ. ಭರವಸೆಯನ್ನು ಕೊಡ್ತಾ ಇದ್ದೇನೆ. ನನ್ನ ಪ್ರತಿಸ್ಪರ್ಧಿ 15 ವರ್ಷ MLA ಆಗಿ 5 ಚುನಾವಣೆಯನ್ನು ನೋಡಿದವರು. ನಾನು ಈ ರಾಜಕೀಯಕ್ಕೆ LKG ರಾಜಕೀಯ ಗೊತ್ತಿರುವ ನನಗೆ ನೇರ ನಡೆನುಡಿಯ ವ್ಯಕ್ತಿ. ಇದ್ದದನ್ನು ಇದ್ದಾಗೆ ಪ್ರಾಮಾಣಿಕವಾಗಿ ಜನರನ್ನು ಲಾಭಕ್ಕೋಸ್ಕರ ಮೋಸ ಮಾಡುವ ವ್ಯವಸ್ಥೆ ನನ್ನ ಹತ್ರ ಇಲ್ಲ, ನಾನು ಮಾಡಲಿಕ್ಕೂ ಇಲ್ಲ. ಈ ನಿಟ್ಟಿನಲ್ಲಿ ನೀವೆಲ್ಲ ನನಗೆ ಸಹಕಾರ ಮಾಡಿದರೆ, ನಿಮ್ಮೊಟ್ಟಿಗೆ ಕೆಲಸಕ್ಕಿದ್ದವರು, ನಿಮ್ಮವರು, ನಿಮ್ಮ ಸಂಬಂಧಿಕರು ಎಲ್ಲರೂ. ಯಾಕಂದ್ರೆ ಪ್ರತಿಸ್ಪರ್ಧಿ ಏನು ಸಮರ್ಥತೆ ನನಗಿದೆ, ಖಂಡಿತ ಇದೆ. ಆದರೆ ಎಲ್ಲ ರೀತಿಯ ನಿಮ್ಮೆಲ್ಲರ ಸಹಕಾರ, ದೇವಾನುಗ್ರಹ, ಮುಖ್ಯ ದೇವಾನುಗ್ರಹ, ದೇವರ ಅನುಗ್ರಹ ಇಲ್ಲದಿದ್ದರೆ ಒಂದು ಎಲೆ ಸಹ ಕಾಡಲಿಕ್ಕಿಲ್ಲ. ಪ್ರಾಮಾಣಿಕವಾಗಿ ದೈವಾನುಗ್ರಹ ಇದ್ದರೆ ಏನ್ ಬೇಕಾದ್ರೂ ಬದಲಾವಣೆ ಆಗುತ್ತೆ. ಆ ದೈವಾನುಗ್ರಹ ಇದೆ ಅನ್ನುವಂತ ಒಂದು ಮನಸ್ಸಿಗೆ ನನಗೆ ಬಂದಿದೆ. ಇದೆಲ್ಲ ವ್ಯವಸ್ಥೆಯಲ್ಲಿ ನೀವು ನನಗೆ ಸಹಕಾರಿ ಮಾಡಬೇಕು. ನೀವು ನನ್ನನ್ನು ಸಹಕರಿಸಿದೆ, ನನ್ನನ್ನು ಗೆಲ್ಲುವ ವ್ಯವಸ್ಥೆಗೆ ತೆಗೆದುಕೊಂಡು ಹೋದರೆ ನಾನು ನಿಮಗೆಲ್ಲರಿಗೂ ಚಿರಋಣಿ. ನನಗೆ ಅಭಾರಿಯಾಗಿದ್ದೇನೆ. ನಾನು ಕೊಲ್ಲೂರಿನಿಂದ ಅಲ್ಲಿದ್ದಾಗ ಆ ಮೂಕಾಂಬಿಗೆ ಸ್ವಲ್ಪ ಟೋಟಲ್ ಶರಣಾಗತಿ, 100% ಶರಣಾಗತಿ ಆಗಿದ್ದೇನೆ. ಈಗಲೂ ನಾನು ಗೆದ್ರೆ ಸಮಾಜದ ಕಟ್ಟ ಕಡೆಯ ಜನದಿಂದ ಹಿಡಿದು ಪ್ರತಿಯೊಬ್ಬರಿಗೂ ನನ್ನನ್ನು ಟೋಟಲ್ ಸರೆಂಡರ್ ಮಾಡಿಕೊಳ್ತೇನೆ ಅನ್ನುವಂಥ ನಿಮಗೆಲ್ಲರಿಗೂ ಆದಿ ಪರಾಶಕ್ತಿ ಮೂಕಾಂಬಿಕೆ ಉತ್ತರೋತ್ತರ ಅಭಿವೃದ್ಧಿ ಅನುಗ್ರಹವನ್ನು ಅನುಗ್ರಹಿಸಿ ನನ್ನ ಬಗ್ಗೆ ನಿಮಗೆ ಪ್ರೀತಿ, ವಿಶ್ವಾಸ, ಅನುಗ್ರಹ ಮಾಡುವಾಗೆ ಆದಿ ಪರಾಶಕ್ತಿ ನಿಮಗೆ ಬುದ್ಧಿ ಕೊಡಲಿ ಅಂತ ಹೇಳುತ್ತಾ ಇಲ್ಲಿ ಕರೆದು ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನನ್ನನ್ನು ಪ್ರೋತ್ಸಾಹಿಸಿ ಎನ್ನುವ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ.